ಒಂದು ಸೊಲಿಗಿ ಗೋಧಿ. ಲೇಖಕರು ರಾಘವೇಂದ್ರ ಪಾಟೀಲ. ಎಚ್ಚರಾತು. ಹೊರಗ ಮನಿ ಮಗ್ಗಲದ ಅಡಿ ಮ್ಯಾಲ ಕಾಲ ಮಡ್ದು ಬಂದು ತಲಬಾಗಲದಾಗ ಬಾವಿಯಿಂದ ನೀರು ಒಯ್ಯು ಮಂದಿನ ನೋಡ್ಕೋತ ನಿಂತ. ಇನ್ನ ಬಾಯಿಯೊಳಗಿನ ಉಗುಳ ಹಂಗ ಇತ್ತು, ಉಗುಳಿದ್ದಿಲ್ಲ. ಕೊಡ ಜಗ್ಗಿ ಬಗಲಾಗಿಟ್ಕೊಂಡು ಹೋಗೋ ಹೆಂಗಸೂರು, ಸರಪಣಿ ಹಾಕಿ ಜೋಡ್ಗೊಡ ಹೊತ್ಕೊಂಡು ಹೋಗೋ ಗಂಡಸೂರು, ಸರ್ತಿಗಾಗಿ ಕಾಕೋಂತ ನಿಂತ ಹುಡುಗಿಯಾರು ಹುಡುಗೋರು ಹಿಂಗ ನೋಡ್ಕೋತ ನಿಂತಿರ್ಬೇಕಾರ ಹಿಂದಿನಿಂದ ಕಲ್ಲಣ್ಣ ಅಂತ ಕರ್ದಂಗಾತು. ಹೊಳ್ಳೆ ನೋಡಿದ್ರ ಈಕಿ ಬಾಳವು ನಿಂತಾಳೆ. ಏನವ ಅಂದ. ನಮ್ಮ ಹುಸನಪ್ಪನ ಜಡ್ಡ ಕಮ್ಮ ಆಗುವಂತ ಅಗಸುದ್ದೆ ಯಾವದ ಅಂದಳು. ಬೇಷಾತು, ಇದೊಂದು ಕಡಿಮೆ ಆಗಿತ್ತು. ಈ ಗೌಡ್ರ ಕಲ್ಲಣ್ಣಗ BA ಅನ್ನೋದನ್ನ ನಪಾಸಾಗಿ ಇನ್ನ ಇದ್ರ ಉಸಾಬರಿನಾ ಬ್ಯಾಡಂತ ತಣ್ಣಗ ಊರಿಗೆ ಬಂದು 4 ಅಕ್ಷರ ಕಲ್ತದಕ್ಕ ಸಾರ್ಥಕ ಆತಂತ ಮಂದಿಗೆ ಒಂದೆರಡು ಪತ್ರ ಬರೆದು ಕೊಟ್ಟು ಬ್ರಹ್ಮಸ್ಪತಿ ಆಗಿದ್ರ ಈಕಿ ಪಿಂಜಾರ ಬಾಳವ್ ಅನ್ನುವಾಕಿ ಇವನ್ನ ಧನ್ವಂತರಿನ ಮಾಡಕ್ ಹೊಂಟಾಳ. ಕಲ್ಲಣ್ಣ ನಗಿ ಬಂದು ಬಾಯೊಳಗಿನ ಜೊಲ್ಲು ಹೊರಗು ಸೋರುವ ಲಕ್ಷಣ ಕಂಡು ಗಡಿಬಿಡಿಯಿಂದ ಎಡಕ್ಕ ಬಾಗಲ ಮುಂದೆ ಬಾಗಿ ಬಾಯೊಳಗಿನ ಲಾಲಾರಸವನ್ನು ಪಿಚಿಕ್ ಅಂತ ಉಗುಳಿ ಅಗಸುದ್ದೆ ಅಂತಂದ. ಹುಸನಪ್ಪಗೋ ಯಪ್ಪ, ಕುಲಗೋಡ ಡಾಕ್ಟರ್ಗೆ ತೋರಿಸಿದ್ರ ಇವನ್ ಎದಿ ಹುಳ ಮೇದಾವು, ತೂತು ಬಿದ್ದಾವು ಅಂದ್ರು. ತನ್ನ ಈ ಮಾತಿಗೆ ಏನಾರ ಹೇಳ್ಯಾನೋ ಅಂತ ಕಲ್ಲಣ್ಣನ ಮಕ ನೋಡ್ಕೋತ ನಿಂತ್ರ ಅವ ಏನೂ ಹೇಳಲಿಲ್ಲ. ಈಕಿನ ಮತ್ತೆ ಶುರು ಮಾಡಿದ್ಲು. ತಮ್ಮ, ಎದ್ಯಾಗ ಹುಳ ಹೆಂಗ್ ಹೋಗ್ತಿದ್ದಾವು ಅಂತ. ಅವದ್ರ ಹಾರಗೆಡ್ಲಿ ಹುಡುಗ ಹೈರಾಣ ಆಗಿ ಹೋಗೇತಿ. ಎಲ್ಲಿಂದ ಬಂದು ಹೋಗ್ತೈತೋ ಯಾಂಬಲ್ಲ. ಹರಿಯಾಗಿ ಎದ್ದ ಗಳಸೆ ಉಸುಲು ಕಟ್ಟು ಹಂಗ ಊ ಅಂತ ಕೆಮ್ಮಿ ಇಷ್ಟು ಬಗಸಿ ಮಾಡಿ ತೋರಿಸಿ ಸೇರಿ ರಗತ ಬೀಳ್ತೈತಿ. ಗೂರಿಕೊಂತನ ಶಿವಪ್ಪಣ್ಣನ ಅಂಗಡಿ ದಗದಕ್ಕೆ ಹೋಗ್ತೈತಿ ಅಂತ ಹೇಳಿ ಕಣ್ಣು ಒರೆಸಿಕೊಂಡಳು. ಹುಳ ಮೇದಾವು ಅನ್ನೋ ಮಾತು ಕಲ್ಲಣಗ ನಗಿ ಬರ್ತಿತ್ತು. ಈ ಕಟಗಿ ಹಂತ ಹುಸನ್ಯಾನ್ ಎದಿ ಅಂದ್ರ ಹಚ್ಚಾನ್ ಹಸುರು ಹುಲ್ಲುಗಾವಲು ಇದ್ದಂಗಿದ್ದಿರಬೇಕು. ಅದಕ್ಕ ಜಟ್ಟಿಗೋಳು ಹೊಕ್ಕು ಹುರುಪಿಲೆ ಮೇದಿರಬೇಕು ಅಂತ ಮನಸ್ಸಿನೊಳಗ ಬರ್ತಿದ್ದಂಗ ಹುಸನ್ಯಾ ಅಲ್ಲಿಗೆ ಬಂದು ಜಿಟ್ಟಿಗೋಳ್ನ ಓಡಿಸ್ಲಿಕ್ಕಂತ ಹಾ ಅಂತ ಕೈಯಾಗಿನ ಕೋಲು ಬೀಸಿ ಆಡ್ಕೋತ ದಿಕ್ಕಿಗೆ ಓಡಲಿಕ್ಕೆ ಹತ್ತಿದ್ರ ಆಹಾ, ತಡ್ಕೋಲಿಕ್ಕಾಗಲಿಲ್ಲ. ಕಿಸಿಕ್ ಅಂತ ಕಲ್ಲಣ್ಣ ನಕ್ಕು ಬಿಟ್ಟ. ಬಾಳವ್ವ ಮೂಕಳಾದಳು. ಎದಿಯ ಸಂಕಟಕ್ಕ ಕಾರಣ ಆಗೋ ಮಾತನ್ಯಾಗೂ ಸಹಿತ ನಗಿ ಬರೆಸುವಂಥದ್ದು ಇದ್ದಿರ್ತಾವು ಅಂತ ವಿಚಾರ ಮಾಡ್ಕೋತ ಕಂಬದಂಗ Sample complete. Ready to continue?